ಸಕ್ಸಸ್ ಸೀಕ್ರೆಟ್ಸ್ ವಿತ್ ಜಯಪ್ರಕಾಶ್ ನಾಗತಿಹಳ್ಳಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಒಂದು ಹೂವಿಗೆ ಸುಗಂಧ ಅನ್ನೋದು ಎಷ್ಟು ಮುಖ್ಯನೋ ಹಾಗೇನೆ ಒಬ್ಬ ವ್ಯಕ್ತಿಗೆ ವ್ಯಕ್ತಿತ್ವ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಇವತ್ತಿನ ವಿಷಯನೂ ಅದೇ, ವ್ಯಕ್ತಿತ್ವ ವಿಕಸನ. ನಮ್ ಜೊತೆ ಇದ್ದಾರೆ ವ್ಯಕ್ತಿತ್ವ ವಿಕಸನ ತಜ್ಞರು ಮತ್ತೆ ಮೋಟಿವೇಶನಲ್ ಗುರು, ಅಂತಾರಾಷ್ಟ್ರೀಯ ತರಬೇತುದಾರರಾದಂತಹ ಜಯಪ್ರಕಾಶ್ ನಾಗತಿಹಳ್ಳಿ ಅವರು. ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ ಸರ್, ವ್ಯಕ್ತಿತ್ವ ವಿಕಸನದಲ್ಲಿ ಈ ದೈಹಿಕತೆ, ಶಾರೀರಿಕ ಅನ್ನೋದು ಎಷ್ಟು ಮುಖ್ಯ ಪಾತ್ರ ವಹಿಸುತ್ತೆ ಸರ್? ನಾವು ಮುಖ್ಯವಾಗಿ ಒಂದು 4 ವಿಭಾಗ ಮಾಡ್ಕೊಳ್ಳೋಣ. ಅದರಲ್ಲಿ ಮೊದಲನೇದಾಗಿ ನಾವು ಶಾರೀರಿಕ ಅಥವಾ ದೈಹಿಕ ಅನ್ನೋದನ್ನ ನಾವು ತೆಗೆದುಕೊಳ್ಳೋಣ. ಯಾಕೆಂದ್ರೆ ಈಗ ನಾವು ಅಂದ್ರೆ ನಮ್ಮ ದೇಹ, ನಮ್ಮ ಶರೀರ, ಇದನ್ನ ಗುರುತಿಸೇನೆ ಏನ್ರಿ ಎಲ್ಲಿ ಹೋಗ್ತಾ ಇದ್ದೀರಿ ಬನ್ರಿ ಅಂತ ಕರೀತಾರೆ, ಅಥವಾ ನೀವು ಬನ್ರಿ ಕೂತ್ಕೊಳ್ರಿ ಅಂತಾರೆ. ಈಗ ನಾವು ಕ್ಯಾಮ್ರಾ ಮುಂದೆ ನಿಮ್ಗೆ ಪ್ರತ್ಯಕ್ಷವಾಗಿ ಕಾಣಿಸ್ಕೊಂಡಿದೀವಿ ಅಂದ್ರೆ ನಮ್ಮಲ್ಲಿ ದೇಹ ಇದೆ, ಶರೀರ ಇದೆ. ನಮ್ಮನ್ನು ನೋಡ್ತೀರಾ, ನಮ್ಮನ್ನು ನೋಡಿ ನಾವು ಹೀಗೆ ಅಂತ ಭಾವಿಸ್ತೀರಾ. ಸೊ ಹಾಗಾಗಿ ಶರೀರ ಅನ್ನುವಂಥದ್ದು ಅಷ್ಟು ತುಂಬಾ ಮುಖ್ಯ ಆಗ್ತದೆ. ಹೌದು ಸರ್. ಅದೇ ರೀತಿ ಅಪೀರಿಯನ್ಸ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಅಲ್ವಾ ಸರ್? ಹೌದು. ಈಗ ಮೇಲ್ನೋಟಕ್ಕೆ ಈಗ ತಕ್ಷಣ ಗುರುತಿಸಿದಾಗ ನಾವು ಹೇಗೆ ನೋಡ್ತೀವಿ, ಹೇಗೆ ಅವ್ರನ್ನ ಒಬ್ಬ ವ್ಯಕ್ತಿನ ನೋಡಿದಾಗ ಅವರು ಹಾಕಿರುವಂತಹ ಉಡುಪು, ಅವರ ಮುಖದಲ್ಲಿರುವ ಮಂದಹಾಸ, ಅಥವಾ ಅವರು ನಡೆಯುವ ಶೈಲಿ, ಇವೆಲ್ಲವನ್ನ ಗಮನಿಸ್ತೇವೆ. ಅಂದ್ರೆ ನೋಟ, ಅಪಿಯರೆನ್ಸ್ ಅಂದ್ರೆ ನಾವು ಹೇಗೆ ನಮ್ಮನ್ನ ನಾವು ಕಾಣಿಸಿಕೊಳ್ಳುತ್ತೇವೆ ಅನ್ನುವಂಥದ್ದು ತುಂಬಾ ಮುಖ್ಯ ಆಗ್ತದೆ. ಇವತ್ತಿನ ದಿನಗಳಲ್ಲಿ ಏನಾಗಿದೆ ಅಂದ್ರೆ ಆ ಕಾಣೋದಿದೆಯಲ್ಲ, ಆ ಚೆನ್ನಾಗಿ ಕಾಣೋಕ್ಕೋಸ್ಕರನೇ ದೊಡ್ಡ ದೊಡ್ಡ ಟ್ರೈನಿಂಗ್ ಪ್ರೋಗ್ರಾಮ್ಗಳೆಲ್ಲ ನಡೀತಾ ಇದೆ. ಚೆನ್ನಾಗಿ ಹೆಂಗ್ ಕಾಣಬೇಕು, ಅದಕ್ಕೆ ಯಾವ ತರ, ನಿಮಗೆ ಯಾವ ತರ ಡ್ರೆಸ್ ಒಪ್ಪುತ್ತೆ, ನಿಮಗೆ ಯಾವ ಬಣ್ಣ ಒಪ್ಪುತ್ತೆ ಅನ್ನೋದನ್ನೆಲ್ಲ ಹೇಳಬೇಕು ಅಂದ್ರೆ ಇವತ್ತು ತರಬೇತಿಯ ಮೂಲಕ ಕೂಡ ಗೈಡ್ ಮಾಡೋದಕ್ಕೆ ಆರಂಭ ಮಾಡಿದ್ದಾರೆ. ಅಂದ್ರೆ ಮುಖ್ಯವಾಗಿ ನಾವು ಗಮನಿಸ್ಕೊಳ್ಬೇಕು, ನಾವು ಚೆನ್ನಾಗಿ ಕಾಣಬೇಕು ಅಂತ ಅಂದ್ರೆ ನಾವು ನಮ್ಮ ಉಡುಪನ್ನ, ನಮ್ಮ ಮಾತನ್ನ, ನಮ್ಮ ಭಾಷೆಯನ್ನ ಅಥವಾ ನಮ್ಮ ನಡಿಗೆಯನ್ನ ಇವೆಲ್ಲವನ್ನ ಇಂಪ್ರೂವ್ ಮಾಡ್ಕೊಳ್ತಾ ಇದ್ರೆ ಈ ಶಾರೀರಿಕವಾಗಿ ನಮ್ಮ ವ್ಯಕ್ತಿತ್ವದ ಕಡೆಗೆ ನಾವು ಗಮನವನ್ನ ಕೊಡ್ತಾ ಇದ್ದೇವೆ ಅನ್ನೋ ಅರ್ಥ ಆಗುತ್ತೆ. ಹಾಗೆ ಅಲ್ಲ, ಈ ದೇಹನ ನಾವು ದಂಡಿಸ್ತಾ ಇದ್ದೇವೆಯಾ, ನಾವು ವ್ಯಾಯಾಮ ಮಾಡ್ತಾ ಇದ್ದೇವೆಯಾ, ಅಥವಾ ಯಾವುದೋ ಒಂದು ನಡಿಗೆನಾದ್ರೂ ಮಾಡ್ತಾ ಇದ್ದೇವ್ಯಾ, ಅಥವಾ ಯಾವ್ದಾದ್ರು ಒಂದು ಕ್ರೀಡಾ ಚಟುವಟಿಕೆಯಲ್ಲಿ ತೊಡಗಿಸ್ಕೊಂಡಿದ್ದೇವ್ಯಾ, ಇವೆಲ್ಲ ಮುಖ್ಯ ಆಗುತ್ತೆ. ನಮ್ಮ ಶರೀರ ಚೆನ್ನಾಗಿರ್ಬೇಕು ಅಂದ್ರೆ ನಮ್ಮ ಶರೀರವನ್ನ ನಾವು ಚೆನ್ನಾಗಿಟ್ಕೊಳ್ಬೇಕು, ವ್ಯಾಯಾಮ ಮಾಡಬೇಕು, ಅದಕ್ಕೆ ಕೆಲಸ ಕೊಡಬೇಕು. ಅದನ್ನ ಇನ್ನೂ ಸರಳವಾಗಿ ಹೇಳಬೇಕು ಅಂದ್ರೆ ಕೊಬ್ಬು ಜಾಸ್ತಿ ಆಗಿದ್ರೆ ಕರಗಿಸ್ಕೋಬೇಕು. ಹೌದು ಸರ್. ಸರ್, ಲೈಫ್ ಸ್ಟೈಲ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಸರ್ ಇದರಲ್ಲಿ? ಜೀವನ ಶೈಲಿ, ಲೈಫ್ ಸ್ಟೈಲ್ ಅಂತ ಅಂದ್ರೆ ಏನಾಗ್ತದೆ, ನಾವು ಅಂದುಕೊಂಡಂತೆ ನಮ್ಮ ಬದುಕು. ಯಾರಾದರೂ ಲೈಫ್ ಅಂದ್ರೆ ಏನು ಅಂದ್ರೆ ಅವ್ರು ಹೇಗೆ ಕಾಣಿಸಿರುತ್ತೆ ಲೈಫ್ಗೆ ಆ ರೀತಿಯ ಡೆಫಿನಿಷನ್ ಕೊಡ್ತಾರೆ. ಜೀವನ ಶೈಲಿ ಅಂದ್ರೆ ಏನಂದ್ರೆ ಈ ಬದುಕನ್ನು ಹೇಗೆ ಬದುಕ್ತಾ ಇದ್ದೀವಿ, ನಾವು ಈ ಬದುಕನ್ನು ಅರ್ಥ ಮಾಡ್ಕೊಂಡಿದ್ದೇವಾ, ಆ ಬದುಕಿನ ಉದ್ದೇಶ ಅರ್ಥ ಮಾಡ್ಕೊಂಡಿದ್ದೇವಿಯಾ, ಆ ಲೈಫ್ ಸ್ಟೈಲ್ಗೂ ಮತ್ತು ಶಾರೀರಿಕ ಲಕ್ಷಣಗಳಿಗೂ ಯಾಕೆ ನಾವು ಇಲ್ಲಿ ಕನೆಕ್ಟ್ ಮಾಡ್ತಾ ಇದೀವಿ ಅಂದ್ರೆ ಎಷ್ಟೊಂದು ಜನ ತುಂಬಾ ದೊಡ್ಡ ಶ್ರೀಮಂತರು ಸರಿಯಾಗಿ ಬಟ್ಟೆ ಹಾಕೊಳ್ಳದೆ ಇರ್ಬೋದು, ಅಥವಾ ದುಡ್ಡಿಲ್ದೇ ಇರೋರು ಇರೋ ಡ್ರೆಸ್ ಅನ್ನೇ ನೀಟಾಗಿ ಹಾಕೊಂಡು ಅವ್ರು ಶ್ರೀಮಂತರ ತರ ಕಾಣೋದಕ್ಕೆ ಸಾಧ್ಯತೆ ಇರುತ್ತೆ. ಇನ್ನು ನಮ್ಮ ಲೈಫ್ ಸ್ಟೈಲ್ ಅಂತ ಅಂದಾಗ ಕೆಲವು ರಸ್ತೆ ಬದಿನಲ್ಲಿ ತಿಂಡಿ ತಿನ್ನೋರು ಇರ್ತಾರೆ, ಒಂದು 5 ಸ್ಟಾರ್ ಅಲ್ಲಿ ತಿನ್ನೋರು ಇರ್ತಾರೆ. ಆ ಜನ ಯಾವ ರೀತಿ ಇರ್ತಾರೆ, ಅವರ ನಡವಳಿಕೆ ಹೇಗೆ, ಎಲ್ಲಿ ಊಟ ಮಾಡ್ತಾರೆ, ಎಲ್ಲಿ ತಿಂಡಿ ತಿಂತಾರೆ, ಯಾವ ರೀತಿ ವಾಹನದಲ್ಲಿ ಓಡಾಡ್ತಾರೆ, ಯಾವ ತರ ಮೊಬೈಲ್ ಇಟ್ಕೊಂಡಿದ್ದಾರೆ, ಇದನ್ನೆಲ್ಲ ನೋಡಿ ಜನ ಗೇಜ್ ಮಾಡಕ್ ಶುರು ಮಾಡ್ಬಿಡ್ತಾರೆ. ಸೊ ಹಾಗಾಗಿ ಎಷ್ಟೊಂದು ಸರಿ ವಾಹನ ನಮಗೆ ಗೌರವ ತಂದು ಕೊಡುತ್ತೆ, ಮೊಬೈಲ್ ಸೆಟ್ ಗೌರವ ತಂದು ಕೊಡುತ್ತೆ. ನಾವು ಹೇಗೆ ಇನ್ನೊಬ್ಬರ ಜೊತೆ ತೊಡಗಿಸ್ಕೊಳ್ತೇವೆ, ಮಾತುಕತೆ ಆಡ್ತೇವೆ, ಒಂದು ಸಂಬಂಧವನ್ನ ಹೇಗೆ ನಾವು ಕಾಪಾಡ್ಕೊಳ್ತೇವೆ, ಇವೆಲ್ಲ ಏನಂದ್ರೆ ಆ ಜೀವನದ ಶೈಲಿಯಲ್ಲಿ ಇರುವಂತಹ ನಾವು ಅದರ ಕಡೆಗೆ ಗಮನ ಕೊಡಬೇಕು ಅನ್ನೋದಕ್ಕೋಸ್ಕರ ಈ ಒಂದು ಅಂಶ ತುಂಬಾ ಪ್ರಾಮುಖ್ಯತೆಯನ್ನು ವಹಿಸುತ್ತೆ. ನಮ್ಮ ಜೀವನ ಶೈಲಿ, ನಾವು ಹೇಗೆ ಜೀವನವನ್ನ ನಡೆಸ್ತಾ ಇದ್ದೇವೆ ಅನ್ನೋದನ್ನ ಬೇರೆಯವರಿಗೆ ನಾವು ಏನು ಹೇಳ್ದಲೇನೆ ನಮ್ಮ ವ್ಯಕ್ತಿತ್ವವನ್ನ ಬಿಟ್ಕೊಡ್ಬಿಡುತ್ತೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಹೌದು ಸರ್. ಸರ್, ಈ ತರ ನನಗೆ ಚರ್ಚೆ ಮಾಡ್ಬೇಕಾದ್ರೆ ನನಗೆ ಒಂದು ಹೊಳೆದಿದ್ದೇನಂತ ಅಂದ್ರೆ ಸರ್, ಶಾರೀರ ಇರೋದಕ್ಕೆ ವ್ಯತ್ಯಾಸ ಏನ್ ಸರ್? ಶರೀರ ಅಂದ್ರೆ ದೇಹ, ಶಾರೀರ ಅಂದ್ರೆ ನಮ್ ಗಂಟ್ಲು, ಆ ಗಂಟ್ಲಲ್ಲಿ ಬರುವ ಧ್ವನಿ. ದನಿ, ನೀ ನುಡಿಯ ಧಣಿ ಅಂತ ನಾನು ಕರೀತೇನೆ. ಆ ಧ್ವನಿ ಎಷ್ಟು ಇಂಪಾರ್ಟೆಂಟ್ ಅಂತ ಅಂದ್ರೆ ನಮ್ಮ ಧ್ವನಿ ನಮ್ಮ ಪರಿಚಯ.
ನಾವೆಲ್ಲಾದ್ರೂ ಪಕ್ಕದ ರೋಡಲ್ಲಿ ಹೋಗ್ತಾರೆ, ನಮ್ಮ ಬಗ್ಗೆ ಗೊತ್ತಿರೋರು ಇದ್ರೆ, ಓ ಜಯಪ್ರಕಾಶ್ ಅವರಲ್ಲಿ ಹೋಗ್ತಾ ಇದ್ದಾರೆ ಅಂತಾರೆ. ಅಂದ್ರೆ ಆ ಧ್ವನಿ ನಮ್ಮ ಪರಿಚಯವನ್ನ ಮಾಡ್ಕೊಡುತ್ತೆ. ಆ ನಮ್ಮ ಧ್ವನಿಯನ್ನ ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳುವಂಥದ್ದು ಇದೆಲ್ಲ ತುಂಬಾ ಮುಖ್ಯ ಆಗುತ್ತೆ. ಗಾಯಕರು ಇದನ್ನ ಇನ್ನೂ ಚೆನ್ನಾಗಿ ಬಳಸ್ಕೊಳ್ತಾರೆ. ಅವರು ಹಾಡಬೇಕಾದ್ರೆ ಆ ಹಾಡನ್ನ ಸ್ವರವನ್ನ ಹೊರಡಿಸ್ಬೇಕಾದ್ರೆ, ಅವ್ರದೇ ಆದ ಧಾಟಿಯಲ್ಲಿ ಹಾಡಬೇಕಾದ್ರೆ, ನೀವು ಹಿಂದೂಸ್ತಾನಿ ತೆಗೆದುಕೊಳ್ಳಿ, ಕರ್ನಾಟಕ ಸಂಗೀತ ತೆಗೆದುಕೊಳ್ಳಿ, ಹೇಗೆ ಅವ್ರು ಚೆನ್ನಾಗಿ ಪ್ರೆಸೆಂಟ್ ಮಾಡ್ತಾರಲ್ವಾ, ತುಂಬಾ ಮುಖ್ಯ ಆಗುತ್ತೆ. ಹಾಗಾಗಿ ಶರೀರವನ್ನು ಅರ್ಥ ಮಾಡ್ಕೋಬೇಕು, ಶಾರೀರವನ್ನು ಅರ್ಥ ಮಾಡ್ಕೊಳ್ಬೇಕು. ಅಷ್ಟೇ ಅಲ್ಲ, ಇಡೀ ದೇಹದ ಅಂಗಾಂಗಗಳು ಒಂದು ಪರ್ಟಿಕ್ಯುಲರ್ ಪರ್ಪಸ್ಗೆ, ಉದ್ದೇಶಕ್ಕೆ ಅಂತ ಇರುತ್ತೆ. ಅದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಉದಾಹರಣೆಗೆ ಕಣ್ಣಿದೆ, ಚೆನ್ನಾಗಿ ಅಬ್ಸರ್ವ್ ಮಾಡಬೇಕು. ಕಿವಿ ಇದೆ, ಸರಿಯಾಗಿ ಕೇಳಿಸ್ಕೊಳ್ಬೇಕು. ಬಾಯಿ ಇದೆ, ಎಷ್ಟು ಬೇಕೋ ಅಷ್ಟು ಮಾತಾಡಬೇಕು. ನಮ್ಮ ಮುಖ ಇದೆ, ಸುಮ್ಮನೆ ಗಂಟಿಕೊಂಡಿರೋಕಲ್ಲ, ಪ್ರಸನ್ನವಾಗಿರ್ಬೇಕು, ಮಂದಹಾಸ ಇರಬೇಕು. ಮೈಲ್ಸ್ ಅಂಡ್ ಮೈಲ್ಸ್ ಆಫ್ ಸ್ಮೈಲ್ಸ್ ಅಂತೀವಿ, SMILES. ಎಸ್ ಮತ್ತೆ ಎಸ್ ನ ನಡುವೆ ಮೈಲ್ ಇದೆ, ಮೈಲ್ ಗಟ್ಲೆ ಸ್ಮೈಲ್ ಮಾಡಿ ಅಂತ ಹೇಳ್ತಾ ಇರ್ತವೆ. ಸೊ ನಾವು ಹಾಗೆ ನಮ್ಮನ್ನ ನಾವು ದುಡಿಸ್ಕೋಬೇಕಂತ. ಈಗ ಕೈ ನೋಡಿ, ಮಾತಾಡ್ತಾ ಬಳಸ್ತಾ ಇರ್ತೀನಿ, ಸುಮ್ಮನೆ ಇದು ಇಲ್ದಿರ ಸುಮ್ಮನೆ ಕುತ್ಕೊಂಡು ಹಿಂಗೆ ಮಾತಾಡಬಹುದು. ಆದ್ರೆ ಇದ್ದಾಗ ಅದನ್ನ ನಾನು ಬಳಸ್ಕೊಂಡ್ರೆ ಏನಾಗ್ತದೆ, ಅಲ್ಲೆಲ್ಲ ಒಂದ್ ಕಡೆ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನನ್ನ ಅದು ಬಾಡಿ ಲ್ಯಾಂಗ್ವೇಜ್ನ ಕೂಡ ಬಳಸುವಂಥದ್ದು ತುಂಬಾ ಮುಖ್ಯ ಆಗುತ್ತೆ. ಆ ಶಾರೀರ, ನಮ್ಮ ಧ್ವನಿಯ ಕಡೆಗೂ ಕೂಡ ನಾವು ಗಮನವನ್ನ ಕೊಡೋಣ. ಆ ಧ್ವನಿ ನಮ್ಮ ಮನಸ್ಸೆಳೆಯುತ್ತೆ, ಇನ್ನೊಬ್ಬರನ್ನ ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತಾನೆ. ನಾವು ಡಿಸ್ಕಸ್ ಮಾಡ್ತಾ ಹೇಳಿದ್ವಿ ಸರ್, ಒಂದ್ ಸ್ಮೈಲ್ ಇರ್ಬೇಕಂತ ಹೇಳಿ. ನಗು ಮತ್ತೆ ಮುಗುಳ್ನಗೆಗೂ ಇರುವಂತ ವ್ಯತ್ಯಾಸ ಏನು, ಮತ್ತೆ ಸೌಂದರ್ಯ ಅಂತ ಒಂದ್ ಕಾನ್ಸೆಪ್ಟ್ ತಗೊಂಡ್ರೆ ನಾವು ನಗು ಅನ್ನೋದು ಸೌಂದರ್ಯಕ್ಕೆ ತುಂಬಾ ಮುಖ್ಯ ಪಾತ್ರ ವಹಿಸುತ್ತೆ ಸರ್. ಖಂಡಿತವಾಗಿ. ಇಲ್ಲದೆ ಇದ್ರೆ ಹ್ಯಾಪ್ ಮೊರೆ ಹಾಕೊಂಡಿರೋರು ಅಂತಾರೆ. ಡೆಡ್ ಬಾಡಿಗೂ ಅವ್ರ ಮುಖಕ್ಕೂ ಏನು ವ್ಯತ್ಯಾಸ ಇರೋದಿಲ್ಲ. ಸೊ ಮುಖದಲ್ಲಿ ಜೀವನದಲ್ಲಿ ನಮಗೆ ಸಂತೋಷ ಇರಬೇಕು ಅಂದ್ರೆ ನಗ್ನಗ್ತಾ ಇರಬೇಕು. ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ ಅಂತ ಹಾಡ್ ಕೇಳ್ಬಿಡ್ತೀವಿ. ಹಾಡ್ ಕೇಳ್ಬಿಟ್ಟು ಹಂಗೆ ಬಿಟ್ಬಿಟ್ಟು ನಾವು ನಗದೇ ಇದ್ರೆ, ನಾವು ನಗ್ನಗ್ತಾ ಇರಬೇಕು, ಖುಷಿಯಾಗಿರ್ಬೇಕು. ಅದು ನಗು. ನಗು ಅಂದರೆ ನಮ್ಮ ಒಳಗಡೆ ಏನು ಒಂಥರ ಕೆಟ್ಟದ್ದೇನು ಇಟ್ಕೊಳ್ಳೋದಲ್ಲೇ ಖುಷಿಯಾಗಿ ನಗುವಂಥದ್ದು. ಆ ನಕ್ರೆ ಅಲ್ಲೊಂಥರ ಖುಷಿ ಬರುತ್ತೆ, ಸಂತೋಷ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ, ತೃಪ್ತಿ ಸಿಗುತ್ತೆ, ಸಮಾಧಾನ ಸಿಗುತ್ತೆ. ಇವೆಲ್ಲ ನಮ್ದಾಗಬೇಕು ಅಂದ್ರೆ ನಾವು ನಗ್ನಗ್ತಾ ಇರಬೇಕು, ಜೀವನದಲ್ಲಿ ನಗ್ನಗ್ತಾ ಇರಬೇಕು. ನೀವೊಂದು ಪ್ರಶ್ನೆ ಕೇಳಿದ್ರಿ, ನಗುಗೂ ಮುಗುಳ್ನಗೆಗೂ ಏನು ವ್ಯತ್ಯಾಸ ಅಂದ್ರೆ, ಮುಗುಳ್ನಗೆ ಅಂದ್ರೆ ಯಾವಾಗ್ಲೂ ಮಂದಹಾಸದಿಂದ ಇರೋದು, ಮುಖನ ಸ್ಮೈಲಿಂಗ್ ಫೇಸ್ ಇಟ್ಕೊಂಡಿರೋದು. ಅಂದ್ರೆ ನಮ್ಮ ನೋಡಿದ್ರೆ ಯಾರು ಮಾತಾಡಿಸ್ಬೇಕು ಅಂತ ಅನ್ನಿಸ್ಬೇಕು ನಮ್ಗೆ. ಇದ್ರ ಒಂಥರ ಮುಖ ಗಂಟಿಕೊಂಡು ಒಂಥರ ಅರಳೆಣ್ಣೆ ಕುಡಿದ ಮುಖ ಅಂತಾರೆ ನಮ್ಮ ಹಳ್ಳಿ ಕಡೆ ಎಲ್ಲ. ಹಂಗಿಟ್ಕೊಂಡಿದ್ರೆ ಅಯ್ಯ, ಚೀನಾದಲ್ಲಿ ಒಂದು ಗಾದೆನೇ ಇದೆ, ಎ ಮ್ಯಾನ್ ವಿತೌಟ್ ಸ್ಮೈಲ್ ಶುಡ್ ನಾಟ್ ಓಪನ್ ಎ ಶಾಪ್ ಅಂತ. ಮುಗುಳ್ನಗೆ ಇಲ್ಲದ ವ್ಯಕ್ತಿ ಅಂಗಡಿ ಬಾಗ್ಲೆ ತೆರಿಬಾರದಂತೆ, ಅಂಗಡಿನೇ ತೆರಿಬಾರದಂತೆ. ಇಲ್ಲದೆ ಅವನು ಅನ್ಫಿಟ್, ಅವನ ಅಂಗಡಿ ಇಡೋದಕ್ಕೆ. ಸೊ ಮುಗುಳ್ನಗೆ ಅಂದ್ರೆ ಆ ಪ್ರಸನ್ನತೆ, ಪ್ರಸನ್ನ ವದನ. ಹೌದು ಸರ್, ನೀವ್ ಯಾವಾಗ್ಲೂ ಹೋಲಿಕೆ ಮಾಡ್ತಾ ಇರ್ತೀರಾ ಸರ್ ಮೊನಾಲಿಸಾ ನಗು ಅಂತ ಹೇಳಿ. ಯಾಕೆ ಅಂದ್ರೆ ಆ ಲಿಯೋನಾರ್ಡೋ ಡಾ ವಿನ್ಸಿ ಮೊನಾಲಿಸಾ ಪೇಂಟಿಂಗ್ ಬರೆದಾಗ ಚರ್ಚೆ ಆಗ್ತಾ ಇತ್ತಂತೆ. ಆ ಮೊನಾಲಿಸಾ ಏನ್ ಒಂಥರ ಆ ಸ್ಮೈಲ್ ಇರ್ಬೇಕು, ಇದೇ ಇಲ್ಲ, ಒಂಥರ ಆ ಮಧ್ಯ ಆ ಮಂದಹಾಸ ಅನ್ನುವಂಥದ್ದು. ಹಾಗಾಗಿ ಆ ಮೊನಾಲಿಸಾ ಉದಾಹರಣೆಯನ್ನ ನಾವು ಮುಗುಳ್ನಗೆಗೆ ಕೊಡ್ತಾ ಇರ್ತೇವೆ. ಅಂದ್ರೆ ಮಂದಸ್ಮಿತ, ಒಂಥರ ಯಾವಾಗಲೂ ಪ್ಲೆಸೆಂಟ್ ಆಗಿರೋದು, ಖುಷಿಯಾಗಿರೋದು, ಪ್ರಸನ್ನ ವದನರಾಗಿ, ಶಾಂತಚಿತ್ತರಾಗಿ, ಇನ್ನೊಬ್ಬರ ಕಡೆ ನೋಡ್ತಾ ಒಂದು ಸ್ಮೈಲ್ ಮಾಡ್ತಾ ಇದ್ರೆ ನಮ್ಮ ಅರ್ಧ ಕೆಲಸ ಅಲ್ಲೇ ಆಗೋಗ್ಬಿಡುತ್ತೆ. ಅದು ವಿಶೇಷವಾಗಿ ಮಾರ್ಕೆಟಿಂಗ್ ಮಾಡೋವಂಥವ್ರಂತೂ, ನಮ್ಗೊಬ್ರು ಸ್ನೇಹಿತರಿದ್ದಾರೆ ನಾಗಶ್ರೀ ಅಂತ, ಅವರಂತೂ ಯಾವಾಗ್ಲೂ ನಗ್ತಾ ಇರ್ತಾರೆ. ಅವಾಗ ನಗ್ತಾ ಇದ್ರೆ ಏನಾಗುತ್ತೆ, ಅವ್ರು ನೋಡಕ್ಕೆ ಸುಮಾರಾಗೆ ಕಂಡ್ರು ಅವ್ರ ಮುಖ ಎಷ್ಟ್ ಚೆನ್ನಾಗಿದೆ ಅಂತ ಅನ್ಸುತ್ತೆ, ಅವ್ರ ಜೊತೆ ಮಾತಾಡ್ಬೇಕು ಅನ್ಸುತ್ತೆ, ವ್ಯವಹಾರ ಮಾಡ್ಬೇಕು ಅಂತ ಅನ್ಸುತ್ತೆ. ಇಲ್ದೇ ಇದ್ರೆ ಅಯ್ಯೋ ಯಾವಾಗ ಕಟಾಚ್ಕೋತಾರ, ಅವಾಗ ಹೋಗ್ಲಿ ಬಿಡ್ರಿ ಅನ್ನೋ ತರ ಒಂದು ಫೀಲಿಂಗ್ ಬರುತ್ತೆ. ಅದಕ್ಕೆ ಯಾವಾಗ್ಲೂ ನಗ್ನಗ್ತಾ ಇರಬೇಕು, ಖುಷಿಯಾಗಿರ್ಬೇಕು, ಮಂದಹಾಸದಿಂದ ಇರಬೇಕು. ಮುಗುಳ್ನಗೆ ಯಾಕಿರ್ಬೇಕು ಅಂದ್ರೆ, ಮುಗುಳ್ನಗೆ ಇದ್ದರೆ ಎಲ್ಲೋ ಒಂದು ಕಡೆ ಬರೀ ಕೇವಲ 12 ಸ್ನಾಯುಗಳಿಗೆ ಕೆಲಸ ಕೊಡ್ತೀವಂತೆ. ಮುಖ ಗಂಟಿಕೊಂಡ್ರೆ 72 ಸ್ನಾಯುಗಳಿಗೆ ಕೆಲಸ ಕೊಡ್ತೀವಂತೆ. ಅದರ ಅರ್ಥ 72 ಸ್ನಾಯುಗಳು ಬಿಗ್ಗಾಗಿ ಗಂಟಿಕೊಂಡಿರ್ತಾವಂತೆ. ಡಾಕ್ಟರ್ಸ್ ಏನ್ ಹೇಳಿದ್ದಾರೆ ಅಂದ್ರೆ, ಯಾರು ಮುಗುಳ್ನಗೆಯಲ್ಲಿ ಇರ್ತಾರೋ ಅವ್ರಿಗೆ 2 ರಿಂದ 5 ವರ್ಷ ಆಯಸ್ಸು ಜಾಸ್ತಿ ಅಂತ.